ನಮಸ್ಕಾರ ಗೆಳೆಯರೆ. ಆಲ್ಫಾ ಇನ್ವೆಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬಹಳ ದಿನಗಳ ನಂತರ ನಿಮ್ಮ ಭೇಟಿ ಆಗ್ತಾ ಇದೆ. ಇವತ್ತು ನಾನು ಒಂದು ಸ್ಪೆಷಲ್ ವಿಡಿಯೋನ ತಂದಿದ್ದೇನೆ. ವ್ಯಾಲೆಂಟೈನ್ ಡೇ ಸ್ಪೆಷಲ್ ವಿಡಿಯೋ ಅಂತ ಹೇಳ್ಬೋದು. ನಿಮ್ಮ ಒಂದು ವ್ಯಾಲೆಂಟೈನ್ಗೆ ಗಿಫ್ಟ್ ಕೊಡೋದಕ್ಕೋಸ್ಕರ 6 ಗಿಫ್ಟ್ಗಳನ್ನು ನಾನು ಇವತ್ತು ತಂದಿದ್ದೇನೆ. ಈ 6 ಗಿಫ್ಟ್ಗಳು ನೀವು ಆರ್ಥಿಕವಾಗಿ ನಿಮ್ಮ ಪ್ರೀತಿಯನ್ನು ಯಾವ ಥರ ತೋರಿಸ್ತೀರಾ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ಕವರ್ ಮಾಡೋಣ. ಹಾಗಾದರೆ ನಾವು ಮೊದಲನೇ ಗಿಫ್ಟ್ಗೆ ಬಗ್ಗೆ ಮಾತಾಡೋಣ. ಮೊದಲನೇ ಗಿಫ್ಟ್ ಮ್ಯೂಚುವಲ್ ಫಂಡ್ಸ್. ನಿಮಗೆಲ್ಲ ತಿಳಿದಿರುವ ಹಾಗೆ ಮ್ಯೂಚುವಲ್ ಫಂಡ್ಸ್ ಅಂದರೆ ಕೆಲವೊಂದಿಷ್ಟು ಇನ್ವೆಸ್ಟರ್ಸ್ ಏನು ಮಾಡ್ತಾರೆ, ಒಂದು ಹಣವನ್ನು ಒಂದು ಫಂಡ್ನಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಆ ಒಂದು ಫಂಡನ್ನ ಮ್ಯಾನೇಜ್ ಮಾಡೋದಕ್ಕೋಸ್ಕರ ಒಬ್ಬ ಫಂಡ್ ಮ್ಯಾನೇಜರ್ ಇರ್ತಾನೆ ಒಂದು ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಯಲ್ಲಿ. ಅವರು ಈ ಒಂದು ಮಾರ್ಕೆಟ್ನಲ್ಲಿರುವಂತಹ ಉತ್ತಮ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಮ ಹಣಕ್ಕೆ ಒಂದು ರಿಟರ್ನ್ಸನ್ನು ಕೊಡ್ತಾರೆ. ಇದೇ ಒಂದು ವಿಷಯ ಏನಾಗುತ್ತೆ ಮ್ಯೂಚುವಲ್ ಫಂಡ್ನಲ್ಲಿ ನಡೀತದೆ. ಮ್ಯೂಚುವಲ್ ಫಂಡಿಂದ ಬಹಳಷ್ಟು ನಿಮಗೆ ಬೆನಿಫಿಟ್ಸ್ ಸಿಗುತ್ತೆ. ಇವುಗಳಲ್ಲಿ ನೀವು ಬಹಳ ಸರಳವಾಗಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಇದರಲ್ಲಿ ಯಾವುದೇ ರೀತಿಯಾದ ಪೇಪರ್ ವರ್ಕ್ ನಿಮಗೆ ಅವಶ್ಯಕತೆ ಬೀಳುವುದಿಲ್ಲ. ನಿಮ್ಮ ಡಿಮ್ಯಾಟ್ ಅಕೌಂಟ್ನಲ್ಲಿಯೇ ನೀವು ಡೈರೆಕ್ಟಾಗಿ ಈ ಒಂದು ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡಬಹುದಾಗಿದೆ. ಮ್ಯೂಚುವಲ್ ಫಂಡ್ಗಳಲ್ಲಿ ಬಹಳಷ್ಟು ವಿಧಗಳಿದ್ದಾವೆ. ನೀವು ಇಂಡೆಕ್ಸ್ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಬಹುದು. ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್ ಹಾಗೂ ಲಾರ್ಜ್ ಕ್ಯಾಪ್ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿಗಳು ಸಹ ಇರ್ತವೆ. ನಿಮಗೆ ಇಷ್ಟವಾದಂತಹ ಒಂದು ರಿಸರ್ಚ್ನ ನಂತರ ಇಷ್ಟವಾದಂತಹ ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ. ಆದರೆ ರಿಸರ್ಚ್ ಬಹಳ ಮುಖ್ಯವಾಗಿರುವಂಥದ್ದು. ರಿಸರ್ಚ್ ಮಾಡಿದ ನಂತರವೇ ಇನ್ವೆಸ್ಟ್ಮೆಂಟ್ ಡಿಸಿಷನ್ನ ತೊಗೊಳ್ಳಿ. ಇದರಲ್ಲಿ ನೀವು ಫ್ಲೆಕ್ಸಿಬಲ್ ಆಗಿ ಟೈಮ್ನಲ್ಲಿ ಫ್ಲೆಕ್ಸಿಬಿಲಿಟಿ ಇರ್ತದೆ. ನೀವು ಯಾವಾಗಾದರೂ ಸೆಲ್ ಮಾಡ್ಬೋದು, ಬೈ ಮಾಡ್ಬೋದು. ಮತ್ತು ಇದು ಸೇಫ್ ಹಾಗೂ ಟ್ರಾನ್ಸ್ಪರೆಂಟ್ ಆಗಿರ್ತದೆ. ಇದರಲ್ಲಿ ಟ್ಯಾಕ್ಸೇಷನ್ ಬೆನಿಫಿಟ್ ಕೊಡುವಂತಹ ಕೆಲವೊಂದಿಷ್ಟು ಮ್ಯೂಚುವಲ್ ಫಂಡ್ಗಳು ಸಹ ಇರ್ತವೆ. ಇದು ಇನ್ಫ್ಲೇಷನ್ನ ಬೀಟ್ ಮಾಡೋದಕ್ಕೆ ಬಹಳಷ್ಟು ಹೆಲ್ಪ್ ಆಗುತ್ತೆ ಮ್ಯೂಚುವಲ್ ಫಂಡ್ಸ್. ಹಾಗೂ ಈ ಒಂದು ಮ್ಯೂಚುವಲ್ ಫಂಡ್ನಲ್ಲಿ ನೀವು SIPಯಿಂದ ರೆಗ್ಯುಲರ್ ಆಗಿ ಮಂತ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದರೆ ಒಂದು ಕಂಪೌಂಡಿಂಗ್ನ ಬೆನಿಫಿಟ್ ಸಹ ನಿಮಗೆ ಮ್ಯೂಚುವಲ್ ಫಂಡ್ನಲ್ಲಿ ಸಿಗುತ್ತೆ. ಇದನ್ನು ನೀವು ನಿಮ್ಮ ಒಂದು ಪ್ರೀತಿಯ ಒಂದು ವ್ಯಕ್ತಿಗೆ ನೀವು ಇದನ್ನು ಗಿಫ್ಟ್ ಸಹ ಮಾಡ್ಬೋದಾಗಿದೆ. ಅವರ ಹೆಸರಿನಲ್ಲಿ ತೊಗೊಂಡು ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡ್ಬೋದಾಗಿದೆ. ನಾವು ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡಿರುವಂಥ ಎಲ್ಲ ಗಿಫ್ಟ್ಗಳು ನಿಮ್ಮ ಒಂದು ಪ್ರೀತಿಯ ಸಂಕೇತವಾಗಿದ್ದು, ಇದನ್ನು ಅದರ ಒಂದು ಪ್ರೀತಿಯ ಹೆಸರಿನಲ್ಲಿ ಲಾಂಗ್ ಟರ್ಮ್ನಲ್ಲಿ ಇಟ್ಟರೆ ನಿಮ್ಮ ಪ್ರೀತಿ ಸಹ ಗಳಿಸ್ಬೋದು, ಹೆಚ್ಚು ಮಾಡ್ಬೋದು, ಹಾಗೂ ನಿಮ್ಮ ಇನ್ವೆಸ್ಟ್ಮೆಂಟ್ ಸಹ ಗಳಿಕೆ ಕಾಣುತ್ತದೆ. ಎರಡನೇ ಗಿಫ್ಟ್ ಆಗಿ ಇನ್ಶೂರೆನ್ಸನ್ನು ನೀವು ಪಡೆಯಬಹುದಾಗಿದೆ. ಇನ್ಶೂರೆನ್ಸ್ನಲ್ಲಿ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಇದ್ದಾವೆ. ಇದು ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು, ಟರ್ಮ್ ಇನ್ಶೂರೆನ್ಸ್ ಆಗಿರ್ಬೋದು, ಡಿಫ್ರೆಂಟ್ ಪ್ರಾಡಕ್ಟ್ಸ್ ಇದ್ದಾವೆ. ಇದರಲ್ಲಿ ರಿಸರ್ಚ್ ಮಾಡಿ ನಿಮಗೆ ಅನುಕೂಲವಾಗುವಂತಹ ಇನ್ವೆಸ್ಟ್ಮೆಂಟನ್ನು ನೀವು ಇದರಲ್ಲಿ ಮಾಡ್ಬೋದಾಗಿದೆ. ಬಹಳಷ್ಟು ಜನರು ಇನ್ಶೂರೆನ್ಸ್ ಅಂದುಕೊಳ್ಳೆ ಇದು ಒಂದು ವೇಸ್ಟ್ ಆಫ್ ಮನಿ ಅಂತ ತಿಳ್ಕೊತಾರೆ. ಇದು ಒಂದು ಪುವರ್ ಮೈಂಡ್ಸೆಟ್ ಅಂತ ಹೇಳ್ಬೋದು. ಯಾಕಂದರೆ ರಿಚ್ ಪೀಪಲ್ ಏನಿದ್ದಾರೆ ಈ ಒಂದು ಇನ್ಶೂರೆನ್ಸನ್ನು ಒಂದು ಇನ್ವೆಸ್ಟ್ಮೆಂಟ್ ಪರ್ಪಸ್ಸನ್ನು ನೋಡ್ತಾರೆ. ಈಗ ಒಂದು ಇವತ್ತಿನ ದಿನಮಾನಗಳಲ್ಲಿ ನಮ್ಮ ಲೈಫ್ ಸ್ಟೈಲ್ ಹಾಗೂ ಫುಡ್ ಹ್ಯಾಬಿಟ್ ಯಾವ ಥರ ಆಗಿದೆ, ಇದರಿಂದ ಏನಾಗುತ್ತೆ, ನಮ್ಮ ಜೀವನದ ಗ್ಯಾರಂಟಿಯನ್ನು ಯಾರೂ ಕೊಡೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಮ್ಮ ನಂತರ ನಮ್ಮ ಫ್ಯಾಮಿಲಿಗೆ ಯಾರಾದರೂ ಗ್ಯಾರಂಟಿ ಕೊಡ್ಬೋದು ಅಂದರೆ ನೀವು ತೊಗೊಂಡಿರುವಂಥ ಇನ್ಶೂರೆನ್ಸ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಈ ಒಂದು ಇನ್ಶೂರೆನ್ಸ್ ಪ್ರಾಡಕ್ಟ್ಗಳಲ್ಲಿ ನಿಮಗೆ ಲೈಫ್ ಕವರ್ ಇರ್ತದೆ. ಅದು ಅಲ್ಲದೆ ರಿಟರ್ನ್ ಸಹ ಸಿಗುವಂತಹ ಕೆಲವೊಂದಿಷ್ಟು ಇನ್ಶೂರೆನ್ಸ್ ಸಹ ಕಂಡು ಬರ್ತವೆ. ಇದರಿಂದ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ ಸಹ ಸಿಗ್ತವೆ. ಹಾಗೂ ನಿಮ್ಮ ಒಂದು ಪೀಸ್ ಆಫ್ ಮೈಂಡ್ ಸಹ ನೀವು ಕೂಲ್ ಆಗಿರ್ಬೋದು. ಯಾವುದೇ ರೀತಿಯಾದಂಥ ರಿಸ್ಕ್ ಇರುವುದಿಲ್ಲ. ನಿಮ್ಮ ಒಂದು ಲೈಫನ್ನು ನೀವು ಸೆಕ್ಯೂರ್ ಮಾಡಿದರೆ ನಿಮ್ಮ ಫ್ಯಾಮಿಲಿಗೂ ಇದರಿಂದ ಬಹಳಷ್ಟು ಹೆಲ್ಪ್ ಆಗುವುದು. ನೆಕ್ಸ್ಟ್ ನಾವು ಹೇಳ್ಬೋದು, ಇದು ಫೈನಾನ್ಷಿಯಲ್ ಸೇಫ್ಟಿ ಸಹ ಕೊಡುತ್ತೆ. ನಾನು ಹೇಳಿದ ಹಾಗೆ ನಮ್ಮ ವಿಡಿಯೋಗಳನ್ನು ನೀವು 100 ವರ್ಷಗಳವರೆಗೆ ನೋಡಿ. ಇದು ನಮ್ಮ ಆಶೆನೇ. ನಾವು ಒಂದು ಬಯಸುವುದು ಇದನ್ನೇ. ಆದರೆ ಅಕಾಲಿಕವಾದಂತಹ ಮೃತ್ಯುಗಳಿಗೆ ಈ ಒಂದು ಇನ್ಶೂರೆನ್ಸ್ ಒಂದು ಉತ್ತಮವಾದಂತಹ ಕೊಡುಗೆ ಅಂತ ಹೇಳ್ಬೋದಾಗಿದೆ. ಇನ್ನು ಮೂರನೇ ಗಿಫ್ಟ್ ಹೇಳ್ಬೋದಂದರೆ ಗೋಲ್ಡ್ ಬಾಂಡ್ಸ್. ನೀವು ಗೋಲ್ಡ್ನಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಬಹಳಷ್ಟು ತರಹದ ಡಿಫ್ರೆಂಟ್ ಏನಿದ್ದಾವೆ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿಗಳಿದ್ದಾವೆ. ಸಾವರಿನ್ ಗೋಲ್ಡ್ ಬಾಂಡ್ ಆಗಿರ್ಬೋದು, ಡಿಜಿಟಲ್ ಗೋಲ್ಡ್ ಆಗಿರ್ಬೋದು, ಗೋಲ್ಡ್ ETF ನೀವು ಸಹ ಬೈ ಮಾಡಬಹುದು. ಹಾಗೂ ಗೋಲ್ಡ್ ಫಂಡ್ಸ್ ಸಹ ಇದ್ದಾವೆ. ಈ ಥರದ ಡಿಫ್ರೆಂಟ್ ಇನ್ವೆಸ್ಟ್ಮೆಂಟ್ಸ್ ನೀವು ಗೋಲ್ಡ್ನಲ್ಲಿ ಕಾಣಬಹುದಾಗಿದೆ. ಸದ್ಯಕ್ಕೆ ಈ ಸಾವರಿನ್ ಗೋಲ್ಡ್ ಬಾಂಡ್ ಸದ್ಯಕ್ಕೆ ಓಪನ್ ಆಗಿರುವುದು ಫೆಬ್ರವರಿ 12ರಿಂದ ಫೆಬ್ರವರಿ 16ರವರೆಗೆ ಈ ಒಂದು ಸಾವರಿನ್ ಗೋಲ್ಡ್ ಬಾಂಡ್ ನಡೀತಾ ಇದೆ. ಇದರ ಒಂದು ಇಶ್ಯೂ ಪ್ರೈಸ್ ಪರ್ ಗ್ರಾಮ್ಗೆ 6,263 ರೂಪಾಯಿ ಇದೆ. ನೀವು ಆನ್ಲೈನಲ್ಲಿ ಬೈ ಮಾಡಿದರೆ ಇದಕ್ಕೆ 50 ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ. ಈ ಒಂದು ಸಾವರಿನ್ ಗೋಲ್ಡ್ ಬಾಂಡ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದರಿಂದ ನಿಮಗೆ ಯಾವ ತರಹದ ಒಂದು ಬೆನಿಫಿಟ್ ಸಿಗ್ತದೆ ಅನ್ನೋದನ್ನು ನೀವು ಈ ಒಂದು ಸ್ಲೈಡ್ನಲ್ಲಿ ನೋಡ್ಬೋದಾಗಿದೆ. ಈ ವಿಡಿಯೋನ ಪಾಸ್ ಮಾಡಿ ನೀವು ಈ ಒಂದು ಅಡ್ವಾಂಟೇಜಸ್ನ ಓದಿ. ಯಾಕೆಂದರೆ ಈಗ ನಾವು ಹೇಳಿದರೆ ಇದರ ಒಂದು ಲೆಂತ್ ಬಹಳ ಹೆಚ್ಚಾಗುತ್ತೆ. ಅದರಿಂದ ನಾವು ಈಗ ಈ ಒಂದು ವಿವರಣೆಯನ್ನು ಇಲ್ಲಿಗೆ ಇದನ್ನು ಮಾಡ್ತೀನಿ. ನೆಕ್ಸ್ಟ್ ಗಿಫ್ಟ್ ಬಗ್ಗೆ ಹೇಳ್ತೀನಿ. ನೆಕ್ಸ್ಟ್ ಇರುವಂಥದ್ದು ಎಮರ್ಜೆನ್ಸಿ ಫಂಡ್. ನೀವು ಮ್ಯೂಚುವಲ್ ಫಂಡ್ನಲ್ಲಿ ಯಾವ ತರಹ SIPಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರೋ
ಒಂದು ರೆಗ್ಯುಲರ್ ಅಮೌಂಟ್. ಅದೇ ಥರ ಒಂದು ಎಮರ್ಜೆನ್ಸಿ ಕಾರ್ಪಸ್ನಲ್ಲಿ ಸಹ ನೀವು ಒಂದು ಅಮೌಂಟನ್ನು ಫಿಕ್ಸ್ ಆಗಿ ಪರ್ ಮಂತ್ ನೀವು ಇದರಲ್ಲಿ ಜಮಾ ಮಾಡ್ತಾ ಹೋಗಬೇಕಾಗುತ್ತೆ. ಇದರಿಂದ ಏನಾಗುತ್ತೆ, ಎಮರ್ಜೆನ್ಸಿ ನೀಡ್ಗಳಿಗೆ ನೀವು ಪೂರೈಕೆ ಮಾಡೋದಕ್ಕೋಸ್ಕರ ಈ ಒಂದು ಎಮರ್ಜೆನ್ಸಿ ಫಂಡ್ ಬಹಳ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಎಮರ್ಜೆನ್ಸಿ ಫಂಡಿಂದ ಒಂದು ವೇಳೆ ನಿಮಗೆ ಅನ್ಎಂಪ್ಲಾಯ್ಮೆಂಟ್ ಸಿಚುವೇಶನ್ ಏನಾದರೂ ಬಂತು ಅಂದರೆ ಇದರಿಂದ ನಿಮಗೆ ಒಂದು 6 ತಿಂಗಳಿಂದ 1 ವರ್ಷದವರೆಗಿನ ಒಂದು ಎಮರ್ಜೆನ್ಸಿ ಫಂಡ್ ನಿಮ್ಮ ಹತ್ರ ಕಲೆಕ್ಟೆಡ್ ಇದ್ದರೆ 6 ತಿಂಗಳವರೆಗೆ ನೆಕ್ಸ್ಟ್ ಜಾಬ್ ಸಿಗೋವರೆಗೆ ನಿಮಗೆ ಇದು ಒಂದು ಪ್ರೊಟೆಕ್ಷನ್ ಕೊಡುತ್ತೆ. ಮತ್ತು ಅರ್ಜೆಂಟಾಗಿ ಮೆಡಿಕಲ್ ಒಂದು ಏನಾದರೂ ಎಕ್ಸ್ಪೆನ್ಸಸ್ ಏನಾದರೂ ಬಂತು ಅಂದರೆ ಆವಾಗ ಇದು ಸಹ ಬಹಳಷ್ಟು ಉಪಯೋಗವನ್ನು ಕೊಡುವಂಥದ್ದು. ಒಂದು ಇನ್ವೆಸ್ಟ್ಮೆಂಟ್ನ ಚಾನಲ್ ಆಗಿರೋದ್ರಿಂದ ಈ ಒಂದು ಪದದ ಬಗ್ಗೆ ನಾವು ಮಾತಾಡಲೇಬೇಕಾಗುತ್ತೆ. ಯಾವುದಂದರೆ ಸ್ಟಾಕ್ಸ್ ಸಹ ಒಂದು ಲಾಂಗ್ ಟರ್ಮ್ನಲ್ಲಿ ಬಹಳಷ್ಟು ರಿಟರ್ನ್ಸನ್ನು ಕೊಡುವಂಥ ಒಂದು ಪೊಟೆನ್ಷಿಯಾಲಿಟಿಯನ್ನು ಇಡ್ತವೆ. ಇದು ಸಹ ಒಂದು ಇನ್ವೆಸ್ಟ್ಮೆಂಟ್ ಅಸೆಟ್ ಅಂತ ಹೇಳ್ಬೋದಾಗಿದೆ. ನೀವು ನಿಮ್ಮ ಒಂದು ಪ್ರೀತಿಯ ವ್ಯಕ್ತಿಗೆ ಸ್ಟಾಕ್ಸನ್ನು ಗಿಫ್ಟ್ ಸಹ ಮಾಡ್ಬೋದಾಗಿದೆ. ಅವರ ಹೆಸರಿನಲ್ಲೇ ನೀವು ಸ್ಟಾಕ್ಗಳನ್ನು ತಗೊಂಡು ಲಾಂಗ್ ಟರ್ಮ್ಗೆ ನೀವು ಹೋಲ್ಡ್ ಮಾಡಿದರೆ ಕೆಲವೊಂದಿಷ್ಟು ಒಳ್ಳೆಯ ಕಂಪನಿಗಳನ್ನು ರಿಸರ್ಚ್ ಮಾಡಿ ಅದರಲ್ಲಿ ಇನ್ವೆಸ್ಟ್ ಮಾಡಿ ನೀವು ಲಾಂಗ್ ಟರ್ಮ್ಗೆ ಬಿಟ್ಟರೆ ಈ ಒಂದು ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಸಹ ಜಾಸ್ತಿ ಆಗುತ್ತೆ. ಅದು ಅಲ್ಲದೆ ನಿಮ್ಮ ಪಾರ್ಟ್ನರ್ ಹಾಗೂ ನಿಮ್ಮ ನಡುವಿನ ಪ್ರೀತಿ ಸಹ ಅದೇ ತರಹ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದರಿಂದ ಸ್ಟಾಕ್ಸ್ ಸಹ ಒಂದು ಒಳ್ಳೆಯ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ಹಾಗೂ ಗಿಫ್ಟ್ ಮಾಡೋದಕ್ಕೆ ಇದು ಸಹ ಒಂದು ಉತ್ತಮವಾದಂತಹ ಗಿಫ್ಟ್ ಅಂತ ನಾನು ಹೇಳ್ಬೋದು. ಇವತ್ತಿನ ಒಂದು ಲಾಸ್ಟ್ ಗಿಫ್ಟ್ ಏನಪ್ಪ ಅಂತಂದರೆ ಬುಕ್ಸ್ ಸಹ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಬುಕ್ಗಳಿಂದ ನಮ್ಮ ಅಟಿಟ್ಯೂಡ್ ಏನಿದೆ ಟುವರ್ಡ್ಸ್ ಮನಿ ಅಂತ ಹೇಳ್ಬೋದು. ನಾವು ಸಣ್ಣವರಿದ್ದಾಗಿನಿಂದ ಸ್ಕೂಲಿಂದ ಏನಾಗಿದೆ, ನಮ್ಮ ಒಂದು ಹಣದ ಬಗ್ಗೆ ನೆಗೆಟಿವ್ ಮೈಂಡ್ಸೆಟ್ಟೇ ಇರುತ್ತೆ. ಆ ಒಂದು ಮೈಂಡ್ಸೆಟ್ಟನ್ನು ಪೂರ್ತಿಯಾಗಿ ಚೇಂಜ್ ಮಾಡಬೇಕು ಅಂದರೆ ಬುಕ್ಸ್ ಸಹ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೀವು ಬುಕ್ಸನ್ನು ಸಹ ಗಿಫ್ಟ್ ಮಾಡಬಹುದು. ಸೆಲ್ಫ್ ಹೆಲ್ಪ್ ಹಾಗೂ ಫೈನಾನ್ಸ್, ಬಿಸ್ನೆಸ್ ರಿಲೇಟೆಡ್ ಬುಕ್ಸನ್ನು ಓದಿದರೆ ನಿಮಗೆ ಡಿಫ್ರೆಂಟ್ ಐಡಿಯಾಸ್ ಬರುತ್ತೆ ಹಾಗೂ ಡಿಫ್ರೆಂಟ್ ಇನ್ವೆಸ್ಟ್ಮೆಂಟ್ ಅಪರ್ಚುನಿಟೀಸ್ಗಳ ಬಗ್ಗೆ ಗೊತ್ತಾಗುತ್ತೆ. ಎಕ್ಸಾಂಪಲ್ ನೀವು ಹೇಳಬೇಕಾದ್ರೆ ರಿಚ್ ಡ್ಯಾಡ್ ಪೂರ್ ಡ್ಯಾಡ್ನಲ್ಲಿ ಅಸೆಟ್ಸ್ಗಳ ಬಗ್ಗೆ ಬಹಳಷ್ಟು ಚೆನ್ನಾಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಈ 3 ಬುಕ್ಗಳು ನನಗೆ ಪರ್ಸನಲಿ ಬಹಳಷ್ಟು ಇಷ್ಟವಾಗಿದೆ ಹಾಗೂ ನನ್ನ ಮೈಂಡ್ಸೆಟ್ಟನ್ನು ಸಹ ಈ ಒಂದು 3 ಬುಕ್ಗಳು ಚೇಂಜ್ ಮಾಡಿದ್ದಾವೆ. ರಿಚ್ ಡ್ಯಾಡ್ ಪೂರ್ ಡ್ಯಾಡ್, ಸೈನ್ಸ್ ಆಫ್ ಗೆಟಿಂಗ್ ರಿಚ್ ಆ್ಯಂಡ್ ಸೀಕ್ರೆಟ್ಸ್ ಆಫ್ ಮಿಲಿಯನೇರ್ ಮೈಂಡ್. ನನ್ನ ಪ್ರಕಾರ ಈ ಒಂದು ಬುಕ್ ಬಹಳಷ್ಟು ಇಂಪಾರ್ಟೆಂಟ್ ನನ್ನ ಲೈಫ್ನಲ್ಲಿ ಟರ್ನ್ಸನ್ನು ತಂದುಕೊಟ್ಟಿದೆ. ಅದರಿಂದ ನೀವು ಬುಕ್ಸನ್ನು ಓದಿ ಹಾಗೂ ನಿಮ್ಮ ಒಂದು ಪಾರ್ಟ್ನರ್ಗೂ ಸಹ ಬುಕ್ಸನ್ನು ಗಿಫ್ಟ್ ಮಾಡಿ. ಇದರಿಂದ ನಾಲೆಜ್ ಏನಾಗುತ್ತೆ ಅದು ನಿಮ್ಮ ಒಂದು ಫೈನಾನ್ಷಿಯಲ್ ಒಂದು ಫ್ರೀಡಮ್ಗೆ ಅಥವಾ ಫೈನಾನ್ಷಿಯಲ್ ಒಂದು ಸ್ಟೆಬಿಲಿಟಿಗೆ ಬಹಳಷ್ಟು ಕಾರಣವಾಗಬಹುದು ಅಂತ ನಾನು ನನ್ನ ಒಂದು ಪ್ರಕಾರ ಹೇಳ್ತಾ ಇದ್ದೇನೆ. ನೀವು ಇನ್ನು ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡಿಲ್ಲ ಅಂದರೆ ನೀವು ಕೆಳಗೆ ಕೊಟ್ಟಿರುವಂತಹ ಒಂದು ಲಿಂಕಿಂದ ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡಬಹುದು. ಓಪನ್ ಮಾಡಿ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಜರ್ನಿಯನ್ನು ಶುರು ಮಾಡಿ. ಇಷ್ಟೊಂದು ದಿನಗಳವರೆಗೆ ನಮ್ಮ ವೀಡಿಯೋಸ್ ಬಂದಿದ್ದಿಲ್ಲ, ಅದಕ್ಕೋಸ್ಕರ ಐ ಆಮ್ ಸಾರಿ. ಈಗಿನಿಂದ ನಾವು ಟ್ರೈ ಮಾಡ್ತೀವಿ ವೀಡಿಯೋಸ್ನ ಕಂಟಿನ್ಯೂಸ್ಲಿ ಹಾಕೋದಕ್ಕೋಸ್ಕರ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ನು ಹಿಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗಾದರೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.